ಸುಮ್ಮ ಕುಂತಾರ ಶರಣರು. ಇವ್ರು ಹಾದು ಹೊಂಟಿರ್ತಾರ. ಹೋಗೋ ಮುಂದೆ ಶರಣರು ಅಂತಾರ, ಅಲ್ಲಪ್ಪ ಏನು ತಗೊಂಡ್ ಹೊಂಟಿರಿ? ಏನೋ ಮಾರಾಕ್ ಹೊಂಟಿರಿ ಅಲ್ಲ ಎತ್ತುಗಳ ಮ್ಯಾಗ, ಏನು ತಗೊಂಡ್ ಹೊಂಟಿರಿ? ಒಳಗೆ ರೇಷ್ಮೆ ಮಡಿ ಅದಾವ್ರಿಯಪ್ಪ, ಸಂತಿಗೆ ತಗೊಂಡ್ ಹೊಂಟಿವಿ ಮಾರಾಕ ಸೊಲ್ಲಾಪುರಕ್ಕೆ ಅಂದ್ರೆ ಬಂದ್ಬಿಡ್ತಿರ್ತೀವಿ. ಅವ್ರ ಆಳುಗಳಿಗೆ ಏನೋ ಮನಸ್ಸಿನಾಗ ಬತ್ತು, ಶರಣರು ನನಗೆ ಆಡು ಕೊಡ ಅಂತಾರಂತ ಏನೋ ಗೊತ್ತಿಲ್ಲ. ಅವ್ರೇನಂದ್ಬಿಟ್ರು, ಏನಿಲ್ರಪ್ಪ ಕಂಬಳಿ ಅದಾವು ಸೊಲ್ಲಾಪುರ ಪ್ಯಾಟಿಗೆ ಇದನ್ನು ಮಾರಾಕ ತಗೊಂಡ್ ಹೊಂಟೀವಿ ಅಂದ್ರು. ಯಾವಾಗ ಕಂಬಳಿ ಅದಾವ ಮಾರಾಕ ತಗೊಂಡ್ ಹೊಂಟನಂದ್ರು ಶರಣರು, ಆಯ್ತ್ರಪ್ಪ ಮತ್ತೆ ಕಂಬಳಿ ಅದಾವಲ್ಲ ಕಂಬಳಿ ಮಾರ್ಕೊಂಬರ್ರಿ ಹೋಗ್ರಿ, ಕಂಬಳಿ ಅದಾವಲ್ಲ ಕಂಬಳಿ ಮಾರ್ಕೊಂಬರ್ರಿ ಹೋಗ್ರಿ ಅಂದ್ರೆ ಶರಣರು. ಹೋಗಿ ಸಂತಿ ಒಳಗೆ ಬಿಚ್ಚಿ ನೋಡ್ತಾರ. ಏನು ಶರಣರಿಗೆ ಹೇಳಿದ್ರಿ ಅವರು? ಕಂಬಳಿ ಅಂದಿದ್ರು. ಕಂಬಳಿ ಮಾರ್ಕೊಂಬ ಅಂತ ಶರಣರು ಅಂದಿದ್ರು. ಅಲ್ಲಿ ಹೋಗಿ ನೋಡ್ತಾರ, ರೇಷ್ಮೆಯ ಮಡಿಗಳು ಹೋಗಿ ಅವೆಲ್ಲವೂ ಕೂಡ ಕಂಬಳಿಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ರು. ಕೆಟ್ಟಿವೋ ಯಪ್ಪ ಅಂದ್ರಿ ಇವ್ರಿಬ್ರು. ಕೆಟ್ಟಿವೆ ಅಂದ್ರೆ ಸೀದಾ ಬೋಗೋಜಿ ಅಂತಲ್ಲಿ ಓಡಿ ಹೋದ್ರು. ಸಾವುಕಾರ ಹೇಳ್ತಾರ, ಸಾವುಕಾರ ರೇಷ್ಮೆ ಮಡಿ ಓದಿದ್ದೀವ್ರಿ, ಎಲ್ಲ ಕಂಬಳಿ ಆಗ್ಬಿಟ್ಟಾವು, ಯಾಕ್ರೋ ಏನಾಯ್ತು? ಆಗ ನಡೆದಿರ್ತಕ್ಕಂಥ ಘಟನೆ ಹೇಳ್ತಾರ, ಏನಿಲ್ರಪ್ಪ ಶರಣರು ಕೂತಿರ್ತಕ್ಕಂಥ ಶರಣರು ಏನು ಒಯ್ಯಾಕತ್ತೀರಿ ಅಂದ್ರು. ನಮಗ್ ಏನು ಗೊತ್ತಾಗ್ಲಿಲ್ಲ, ನಮಗ ಕಂಬಳಿ ಒಯ್ಯಾಕತ್ತೀವಿ ಅಂದ್ರು. ಅದಕ್ಕೆ ಕಂಬಳಿ ಮಾರ್ಕೊಂಬ ಅಂದ್ರು. ಹೋಗಿ ನೋಡ್ತೀವಲ್ಲ ಕಂಬಳಿ ಆಗ್ಯಾವ. ಎಂತ ತಪ್ಪು ಮಾಡಿದ್ರು ಶರಣರು. ನುಡಿದ್ರು ಅಂತಂದ್ರೆ ಅದು ಸತ್ಯ. ಅಂತ ಶರಣರಿಗೆ ಸುಳ್ಳು ಹೇಳಿರಲ್ಲಪ್ಪ, ಅದಕ್ಕೆ ಅವ್ರು ಕಂಬಳಿ ಮಾರ್ಕೊಂಬ ಅಂದ್ರ ಅದಕ್ಕೆ ಅವು ಕಂಬಳಿ ಆಗವಂತ ಏನ್ ಮಾಡಿದ, 1, 2, 3 ರೇಷ್ಮೆ ಬಟ್ಟೆಗಳನ್ನ ತಗೊಂಡು ಶರಣರ ಹತ್ರ ಓಡಿ ಬಂದ. ಭೋಗೋಜಿರಾಯ ಓಡಿ ಬಂದ ಶರಣರಿಗೆ, ಶರಣರ ನಮ್ಮ ಆಳುಗಳು ಏನೋ ಯಾವುದರಿಂದ ಏನೋ ಅಂದಾರ ಗೊತ್ತಿಲ್ಲ, ಕೆಟ್ಟ ಬುದ್ಧಿ ಬಂದಿತ್ತು ಏನೋ ಗೊತ್ತಿಲ್ಲ, ತಪ್ಪಾಗೈತ್ರಪ್ಪ ಅವ್ರು ಅಂದಿದ್ದು, ಕ್ಷಮೆ ಮಾಡ್ರಿ. ಬಹಳ ಕಷ್ಟಪಟ್ಟ ರೇಷ್ಮೆ ಬಟ್ಟೆಗಳ ಮಾಡೇನ್ರಪ್ಪ, ಆ ರೇಷ್ಮೆ ಮಡಿಗಳೆಲ್ಲ ಕಂಬಳಿ ಆಗಿಬಿಟ್ಟವ್ರಪ್ಪ, ನೀವ ನನಗೆ ಕರುಣಿಸಿರಪ್ಪ ಅಂತ 2 ರೇಷ್ಮೆ ಮಡಿಗಳನ್ನ ಶರಣರ ಪಾದಕ್ಕಿಟ್ಟು ನಮಸ್ಕಾರ ಮಾಡಿದಾಗ, ಆಯ್ತಪ್ಪ ರೇಷ್ಮೆಗಳ ಅಕ್ಕ ಹೋಗು ರೇಷ್ಮೆ ಬಟ್ಟೆ ತೆಗೆದು ನೋಡು ಅಂತ ಯಾವ ಕಂಬಳಿ ಆಗಿದ್ವೋ ಮತ್ತೆ ಗಂಟು ಉಚ್ಚಿ ನೋಡ್ತಾರ, ಅವು ಕಂಬಳಿ ಇದ್ದಿದ್ದು ಮತ್ತೆ ರೇಷ್ಮೆ ಬಟ್ಟೆಗಳೇ ಆಗಿ ಪರಿವರ್ತನೆ ಆಗಿತ್ತು. ಅದಕ್ಕೆ ಶರಣರ ಮುಂದ ಸುಳ್ಳು ಹೇಳಕ್ ಹೋಗ್ಬಾರ್ದ. ಅವ್ರ ಬಾಯಾಗ ಬತ್ತು ಅದು ಆಗೋದು ಗ್ಯಾರಂಟಿನ, ಅವು ತಪ್ಪಂಗಲ್ಲ ಅಂತ. ಹಿಂಗೆ ಶರಣರಿಗೆ ಸುಳ್ಳು ಹೇಳಿದಕ್ಕೆ ಏನಾಗಿತ್ತು ಅಂತಂದ್ರ, ಮಡಿ ಹೋಗಿ ರೇಷ್ಮೆ ಮಡಿ ಹೋಗಿ ಕಂಬಳಿ ಆಗಿದ್ದು. ಮತ್ತೆ ಶರಣರ ಆಶೀರ್ವಾದದಿಂದ ಕಂಬಳಿ ರೇಷ್ಮೆ ಮಡಿಗಳಾಗ್ತಾವ. ಮುಂದೆ ಯಾವ ಪವಾಡ ಬರ್ತಾವ ಅಂತಕ್ಕಂಥದ್ದನ್ನ ಪುರಾಣ ಓದಿದ ನಂತರ ನೋಡೋಣ. ಸಿಟ್ಟಿನ ಗಂಡನಿಗೆ ಶಾಂತಿಯಿಂದ ಹೇಳುತ್ತಾಳ, ಸಿಟ್ಟಿನ ಗಂಡನಿಗೆ ಶಾಂತಿಯಿಂದ ಹೇಳುತ್ತಾಳ, ಈ ನಮ್ಮ ನಾಡಿನ ನಿಜ ಗರತಿ, ಈ ನಮ್ಮ ನಾಡಿನ ನಿಜ ಗರತಿ ಹೇಳಳ, ಸಿಟ್ಟಿನ ಬಾಳು ಸರಿಯಲ್ಲೆಂದು, ಸಿಟ್ಟಿನ ಬಾಳು ಸರಿಯಲ್ಲೆಂದು. ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಇಷ್ಟಾಕೋ ನನ್ನ ಮ್ಯಾಲ ನಿನ್ನ ಪ್ರಾಣ, ಇಷ್ಟಾಕೋ ನನ್ನ ಮ್ಯಾಲ ನಿನ್ನ ಪ್ರಾಣ, ನನ್ನ ಗೆಳೆಯ ಸಿಟ್ಟು ಶಮನ ಮಾಡು ನನ್ನ ಗೆಳೆಯ, ಸಿಟ್ಟು ಶಮನ ಮಾಡು ನನ್ನ ಗೆಳೆಯ, ಸಿಟ್ಟಿನ ಗಂಡನಿಗೆ ಚುಕ್ಕಾಗಿ ಹೇಳಳ. ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ, ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ, ಸಿಟ್ಟಿನಿಂದ ಕೊಯ್ದ ಮೂಗು ಮರಳಿ ಬಾರದು, ಸಿಟ್ಟಿನಿಂದ ಕೊಯ್ದ ಮೂಗು ಮರಳಿ ಬಾರದು ನನ್ನ ಗೆಳೆಯ, ಸಿಟ್ಟೆಂಬ ವೈರಿಯ ದೂರ ನೀ ಮಾಡೋ, ಸಿಟ್ಟೆಂಬ ವೈರಿಯ ದೂರ ನೀ ಮಾಡೋ, ಸಿಟ್ಟಿನ ಗಂಡನಿಗೆ ಶಾಂತಿಯಿಂದ ಹೇಳಳ.
ಮತ್ಸರದ ಬದುಕಿಂದ ಸಮರಸವು ನಮಗೆಲ್ಲಿ, ಮತ್ಸರದ ಬದುಕಿಂದ ಸಮರಸವು ನಮಗೆಲ್ಲಿ, ಮತ್ತರವಾಗುವುದು ನಮ್ಮ ಬಾಳು, ಮೂವತ್ತಾರಾಗುವುದು ನಮ್ಮ ಬಾಳು, ಮೂವತ್ತಾರಾಳುವುದು ನನ್ನ ಬಾಳು ನನ್ನ ಗೆಳೆಯ, 6-3 ಬಾಳ ಬಾಳೋಣ, ನಾವು 6-3 ಬಾಳ ಬಾಳೋಣ. ಚಿಟ್ಟಾಕೋ ಸಿಡಿಕಾಕೋ ನನ್ನ ಜಾಣ, ದ್ವೇಷದಿ ಬಾಳಿದರೆ ಆಯುಷ್ಯ ಸವೆಯುವುದು, ದೇಶದಿ ಬಾಳಿದರೆ ಆಯುಷ್ಯ ಸವೆಯುವುದು, ಸುಡುವುದು ಬೆಂಕಿ ತಾನಿದ್ದ ಸ್ಥಳವ, ಸುಡುವುದು ಬೆಂಕಿ ತಾನಿದ್ದ ಸ್ಥಳವ, ಸುಡುವುದು ಬೆಂಕಿ ತಾನಿದ್ದ ಸ್ಥಳವ ನನ್ನ ಜಾಣ. ಸಿಟ್ಟನ್ನು ಬಿಟ್ಟು ಸತಿಸುತರ ನೀ ನೋಡೋ, ಸಿಟ್ಟನ್ನು ಬಿಟ್ಟು ಸತಿಸುತರ ನೀ ನೋಡೋ, ಸಿಟ್ಟಾಕ ಸಿಡಿಕ್ಯಾಕ ನನ್ನ ಜಾಣ. ಸಂಸಾರ ಸಾಗರದಿ ಡೋಣಿ ನಡೆಸುವಾಗ, ಸಂಸಾರ ಸಾಗರದಿ ಡೋಣಿ ನಡೆಸುವಾಗ, ಶಾಂತಿ ಸಮರಸದ ಹುಟ್ಟು ಹಾಕೋಣ, ಶಾಂತಿ ಸಮರಸದ ಹುಟ್ಟು ಹಾಕೋಣ ನನ್ನ ಗೆಳೆಯ, ಸಂತೋಷದಿ ಶಿವನ ಪಾದವ ಸೇರೋಣ, ಸಂತೋಷದಿ ಶಿವನ ಪಾದವ ಸೇರೋಣ. ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಮೊದಲು ಬೆಂಕಿಗೆ ಹಾಕು ಈ ನಿನ್ನ ಒಣಜೆಂಬ, ಮೊದಲು ಬೆಂಕಿಗೆ ಹಾಕು ಈ ನಿನ್ನ ಒಣಜೆಂಬ, ಏನಾದ ಕುರುರಾಯ ಛಲದಿಂದ, ಏನಾದ ಕುರುರಾಯ ಛಲದಿಂದ ನನ್ನ ರಾಯ, ಬೀಗಿದವರೆಲ್ಲ ಮಣ್ಣು ಮುಕ್ಕಿ ಹರಿಲ್ಲಿ, ಬೀಗಿದವರೆಲ್ಲ ಮಣ್ಣು ಮುಕ್ಕಿ ಹರಿಲ್ಲಿ. ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ, ಸಿಟ್ಟಾಕೋ ನನ್ನ ಮ್ಯಾಲ ನಿನ್ನ ಪ್ರಾಣ, ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ. ಮನೆಗೆ ಬಿದ್ದರೆ ಬೆಂಕಿ ಮನೆ ಸುಡದೆ ಬಿಡುವುದೇ, ಮನೆಗೆ ಬಿದ್ದರೆ ಬೆಂಕಿ ಮನೆ ಸುಡುವುದೇ, ಮನೆಗೆ ಬಿದ್ದರೆ ಬೆಂಕಿ ಚಿತ್ತ ಸುಡಾದಿಹುದೇ, ಮನಕ್ಕೆ ಬಿದ್ದರೆ ಬೆಂಕಿ ಚಿತ್ತ ಸುಡುದಿಹುದೇ, ಮನಕ್ಕೆ ಬಿದ್ದರೆ ಬೆಂಕಿ ಚಿತ್ತ ಸಿಹುದೆ ನನ್ನ ರಾಯ. ಕೋಪ ಅರಿವಿನ ಕೇಡು ನೀ ತಿಳಿಯೋ, ಕೋಪ ಅರಿವಿನ ಕೇಡು ನೀ ತಿಳಿಯೋ, ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ. ಅಳಿಕಲೋಚನ ಶರಣನಿರುವ ಪಳಲೊಳಗೆ ಮುನ್ನಾದ ಸಾಧ್ವಿ, ಬಳಗದಲ್ಲಿ ಮಿಗಿಲನಿಸಿ ಪತಿಭಕ್ತಿ ಪ್ರತಿಮೆಯಾಗಿ ತಿಳಿದು ಪರಪುರುಷರನು ಸೋದರ ಬಳಗದಂದದಿ, ಕೋಟಿ ವಿದ್ಯೆಯ ಕುಲದಿಂ ಮೇಲಿಹ ಮೇಟಿ ವಿದ್ಯೆಯ ಗಂಡನೊಡಗೂಡಿ.
ಮೇಟಿ ವಿದ್ಯೆಯ ಗಂಡನೊಡಗೂಡಿ ಶರಣ ಬಸವನ ಪಾದದಾಣೆಯು ದುರುಳ ಸರಿ ಹಿಂದಕ್ಕೆನಲು ದುರ್ನರವಂ ತಕ್ಕಂತೆ ಕರ ಹಿಡಿಯಲ್ಕೆ ಷಂಡತ್ವವಂ ಬರಲವನ ಶೌರ್ಯ ಧೈರ್ಯದ ತಿರುಳಳಿದು ನೆಲಕಿಳಿದು ಕುಳಿತನು ಶರಣರಾಣೆಯ ಕಡುಹನವಳೀಕ್ಷಿಸುತ್ತಲತಿ ಹಿಗ್ಗಿ ಹಿಗ್ಗಿ ಒಂದು ದಿನ ಮತ್ತೋರ್ವ ಭಕ್ತನು ಬಂದು ಕಮಲಾಪುರದಿನ ಅತಿ ಮುದದಿಂದೆರಗಿ ಶಿವಶರಣ ನಡಿಗಳಿಗೆಂದ ನೆಲೆದೇವ ಕಂದರೀರ್ವರ ಕರುಣಿಸೈ ನಿನಗಿಂದೆರಡು ಸಹಸ್ರ ನಾಣ್ಯವ ತಂದು ಕೊಡುವ ನೆನಲ್ ಎರಡು ಖರ್ಜೂರಗಳನ್ನಿತ್ತು ಎರಡು ಖರ್ಜೂರಗಳನ್ನಿತ್ತು ಸಾಂಬ ಜೈನವ ಪಾರ್ವತೀ ಶಿವರರ ಮಹಾದೇವ್. ಹೀಗೆ ಶರಣರು ಪವಾಡಗಳನ್ನು ಮಾಡ್ತಾ ಮಾಡ್ತಾ ಜನರ ಮನಸ್ಸಿನೊಳಗಿರ್ತಕ್ಕಂತಹ ಕಲ್ಮಶಗಳನ್ನು ತೊಳಿತಾ ಅವರ ಆಸೆಗಳನ್ನು ತೊಳಿತಾ ಇರತಕ್ಕಂತಹ ಪ್ರಸಂಗದೊಳಗ ಅದೇ ಬ್ರಹ್ಮಪುರದೊಳಗ ಒಂದು ರೈತಾಪಿ ಕುಟುಂಬ ಗಂಡ ಒಕ್ಕಲುತನವೇ ದೇವರ ಕೆಲಸವೆಂದು ಆ ಒಕ್ಕಲುತನದೊಳಗ ದುಡಿತಾ ಇರ್ತಾನೆ. ಹೆಂಡತಿ ಗಂಡನಿಗೆ ತಕ್ಕ ಹಾಗೆ ಕೋಟಿ ವಿದ್ಯೆಯೊಳಗ ಮೇಟಿ ವಿದ್ಯೆಗೆ ಮೇಲು ಅನ್ನೋ ಹಾಗೆ ನನ್ನ ಗಂಡ ಹೊಲದೊಳಗೆ ದುಡಿದ್ರು ಕೂಡ ಪ್ರಾಮಾಣಿಕವಾಗಿ ದುಡಿತಾನ, ಯಾರಿಗೂ ಕೂಡ ಕೈ ಮುಗಿಯಂಗಿಲ್ಲ, ಎಲ್ಲಿ ಲಂಚ ತಗೊಳಂಗಿಲ್ಲ, ಮೋಸ ವಂಚನೆ ಇಲ್ಲ, ಪ್ರಾಮಾಣಿಕತೆಯಿಂದ ಭೂಮಿ ತಾಯಿಯೊಳಗೆ ದುಡಿಯಾಕತಾನ ಅಂತ ಆ ಗಂಡನಿಗೆ ತಕ್ಕಂತಹ ಹೆಂಡತಿಯಾಗಿ ಪತಿವ್ರತ ಶಿರೋಮಣಿಯಾಗಿ ಪತಿಧರ್ಮವನ್ನ ಪಾಲಿಸ್ತಾ ಬಹಳ ಸುಂದರವಾಗಿ ಸಂಸಾರವನ್ನ ಸಾಗಿಸ್ತಾ ಇದ್ಲು. ಎಷ್ಟು ಸುಂದರವಾಗಿ ಸಂಸಾರವನ್ನ ಸಾಗಿಸ್ತಾ ಇದ್ಲೋ ಆಕೆಯ ರೂಪ ಕೂಡ ಅಷ್ಟೇ ಸುಂದರವಾಗಿರ್ತಕ್ಕಂಥ ರೂಪವನ್ನ ಹೊಂದಿರುವ ಆಕೆ. ಆಕೆಯನ್ನು ನೋಡಿದರೆ ಸಾಕು ಎಷ್ಟು ಚಂದದಾಳಪ್ಪ, ಹಾಲ ಬೆಳದಿಂಗಳ ರೂಪ ಅಂತೇನು ಕರಿತೀವಲ್ಲ ನಾವು, ಅಂತಹ ಹಾಲ ಬೆಳದಿಂಗಳ ರೂಪವನ್ನು ಹೊಂದಿರ್ತಾಕಿ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು. ಪ್ರತಿನಿತ್ಯ ಕೂಡ ಗಂಡ ಹೊಲಕ್ಕೆ ಮುಂಜಾನೆ ಅದು ದುಡ್ಯಾಕೆ ಹೋಗ್ತಿರ್ತಾನೆ, ಈಕೆ ಮಧ್ಯಾಹ್ನ ನನ್ನ ಗಂಡ ಹೊಲಕ್ಕೆ ಹೋಗ್ಯಾನ ಅಂತ ಏನು ಮಾಡಿದ್ರು ಚಲೋ ಚಲೋ ಅಡುಗೆ ಮಾಡಿ ದಿನಾಲು ಕೂಡ ಬುತ್ತಿ ಕಟ್ಕೊಂಡ ಹೊಲಕ್ಕೆ ಹೋಗ್ತಕ್ಕಂಥ ಒಂದು ಕಾಯಕ ಅವರಿಬ್ಬರು. ಹೀಗೆ ಅವರ ಸಂಸಾರ ಸುಂದರವಾಗಿ ಸಾಗುವಂತಹ ಸಂದರ್ಭದೊಳಗ ಒಬ್ಬ ಯುವಕನ ಕಣ್ಣು ಏನಾಗ್ಬಿಡ್ತೀವಿ ಅಂತಂದ್ರೆ ಆಕೆಯ ಮೇಲೆ, ಆಕೆಯ ಸೌಂದರ್ಯದ ಮೇಲೆ ಬಿದ್ದು ಬಿಡ್ತೀವಿ. ಯಾವಾಗ ಆಕೆಯ ಸೌಂದರ್ಯ ಮೇಲೆ ಇವನ ಕಣ್ಣು ಬಿತ್ತೋ ಇವನ ಮೈ ತುಂಬ ಎಲ್ಲ ಕಣ್ಣು ತುಂಬ ಎಲ್ಲ ಬುದ್ಧಿ ಅದು ಕಾಮದ ಬುದ್ಧಿ ಆಗಿಬಿಡುತ್ತೆ. ದಿನಾಲು ಕೂಡ ಆಕೆ ಹೊಲಕ್ಕೆ ಹೊಂಟ್ರಂದ್ರೆ ಆಕೆ ಹಿಂದೆ ಬೆನ್ನು ಹತ್ತುದು, ನೀರಿಗೆ ಹೊಂಟ್ರ ನೀರಿಗೆ ಬೆನ್ನು ಹತ್ತುದು, ಪ್ರತಿನಿತ್ಯವೂ ಕೂಡ ಆಕಿನ ಬೆನ್ನು ಹತ್ತುದು. ಆಕೆ ಎಷ್ಟು ಬುದ್ಧಿವಾದ ಹೇಳಿದ್ರು ಕೂಡ ಕೇಳಿಲ್ಲ, ಹೀಗೆ ಆಕಿನ ಬೆನ್ನು ಹತ್ತಕತ್ತ. ಒಂದು ದಿವಸ ಮಧ್ಯಾಹ್ನ ಗಂಡಂಗೆ ಅಡಿಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ತಡ ಆಗಿಬಿಡ್ತದ. ಬಿಸಿಲೊಳಗ ಅಡಿಗೆ ಮಾಡ್ಕೊಂಡು ಬುತ್ತಿ ಹೊತ್ಕೊಂಡು ಹೊಂಟಿರ್ತಾಳ. ಅದೇ ಸಮಯಕ್ಕೆ ಆ ಹುಡುಗ ನೋಡ್ತಾನೆ ಈಕೆಯನ್ನು ಬೆನ್ನು ಹತ್ತಿದ. ಬೆನ್ನು ಹೊತ್ತಿ ಆಕೆಯನ್ನು ತಡಗುತ್ತಾನ, ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಇರಲ್ಲ. ತಡಿವೆ ಆಕೆಯನ್ನು ನಿಂದಿರಿಸಿ ಮಾತಾಡ್ತಾ, ಇಲ್ಲ ನೀನು ನನಗೆ ಬೇಕು ಅಂತ ಪರಿಪರಿಯಾಗಿ ಆಕೆಯನ್ನು ಕಾಡಕತ್ತ. ಯಾವಾಗ ಆಕೆ ಒಪ್ಪಂಗಲೋ ಆಕೆಯನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾನ. ಯಾವಾಗ ಆಕೆಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಿದ್ಲೋ ಆಗ ಹೆಣ್ಮಗಳಂತಾಳ, ಪತಿವ್ರತ ಶಿರೋಮಣಿ ಪತಿಧರ್ಮವನ್ನ ಪಾಲಿಸ್ತಕ್ಕಂಥ ಆಕೆ, ನೋಡು ಬಹಳ ತಿಳುವಳಿಕೆಯಿಂದ ಹೇಳಕತ್ತೀನಿ, ನಾನು ಮುಟ್ಟಕ್ಕೆ ಹೋಗ್ಬೇಡ, ನಾನು ಪತಿಧರ್ಮವನ್ನ ಪಾಲಿಸಕ್ಕೆ. ನೀನು ಒಬ್ಬ ಯುವಕ,
ನನ್ನ ತಮ್ಮನ ಹಾಗೆ ಕಾಣ್ತೀನಿ, ನನ್ನ ಅಣ್ಣನ ಹಾಗೆ ಕಾಣ್ತೀನಿ. ಪರಪುರುಷರು ನನಗೆ ಸಹೋದರರಿದ್ದಂಗ, ನಿನ್ನ ಸಹೋದರ ರೂಪದೊಳಗೆ ಕಾಣಕತ್ತೀನಿ. ಇದು ನೀ ಮಾಡೋದು ತಪ್ಪೈತಪ್ಪ, ಇದನ್ನ ಮಾಡಾಕ್ ಹೋಗ್ಬೇಡ ಅಂತ ಎಷ್ಟು ಬುದ್ಧಿ ಮಾತು ಹೇಳಿದ್ರು ಕೂಡ ಅವೇನು ಕೇಳಿಲ್ಲ. ಯಾಕ? ಕಾಮ ನೆತ್ತಿಗೆ ಏರ್ತಿ ಅಂತಂದ್ರೆ ಯಾರ ಮಾತು ಕೇಳ್ತಕ್ಕಂಥವ್ರಲ್ಲ. ಕಾಮಾತುರಾಣಂ ನ ಲಜ್ಜ ನ ಭಯಂ ಅಂತ. ಯಾರಂತಲ್ಲಿ ಒಂದಿಷ್ಟು ಕಾಮ ಇರುತ್ತೋ ಅವರು ನಾವು ಮೂರು ಅಂತೀವಲ್ರಿ, ಅವು ಮೂರಕ್ಕೂ ಹೆದರಂಗಲ್ಲ. ಯಾವ ಹೇಳ್ರಿ? ಮಾನ, ಇವು ಮೂರಕ್ಕೂ ಹೆದರಂಗಲ್ಲ ಅವರು. ಆಕೆ ಎಷ್ಟು ಪರಿಪರಿಯಾಗಿ ಹೇಳಿದ್ರು ಕೂಡ ಅವೇನು ಕೇಳಲಿಲ್ಲ. ಆಕೆಯನ್ನು ಮುಟ್ಟಾಕ ಬರ್ತಾನ. ಯಾವಾಗ ಮುಟ್ಟಾಕ ಬಂದನೋ ಆಕೆಯೇ ಶರಣರ ಪರಮ ಭಕ್ತೆ ಇರ್ತಾಳ, ಅದ್ರೊಳಗ ಪತಿವ್ರತ ಶಿರೋಮಣಿ ಇರ್ತಾಳ. ಆಕೆ ಹೇಳ್ತಾಳ, ನೀ ಏನಾದ್ರೂ ನನ್ನ ಮುಟ್ಟಿದಿ ಅಂತಂದ್ರ ಶರಣರ ಮೇಲೆ ಆನೆ ಅಂತ ಏನ್ ಮಾಡಿದ್ರು, ಶರಣರ ಮೇಲೆ ಆನೆ ಹಾಕಿಬಿಟ್ಟು ಯಾವಾಗ ಗಣಮಾಗ ಅನ್ನೋದು ಹೋಗುತ್ತಾ ಅವಾಗ ಷಂಡತ್ವ ಪ್ರಾಪ್ತಿಯಾಗಿದೆ. ಪ್ರತಿ ಕ್ಷಣ ಅದ ಕ್ಷಣದೊಳಗೆ ಷಂಡತ್ವ ಪ್ರಾಪ್ತಿಯಾಗಿರೋದಕ್ಕೆ ತಾನು ಗಂಡಮಗ ಅಂತಕ್ಕಂಥ ಏನ ಭಾವನೆ ಇರ್ತಾವ, ಆ ಭಾವನೆಗಳೆಲ್ಲ ಹೋಗಿಬಿಡ್ತಾವ. ಅಲ್ಲೇ ನೆಲಕ್ಕೂರು ಕೂತು ಬಿಡ್ತಾಳ. ಆಕೆ ಹೋಗಿಬಿಡ್ತಾಳ ಮುಂದೆ. ಯಾವಾಗ ಆಕೆ ಮುಂದೆ ಹೋದಳು ಇವಂಗ ಷಂಡತ್ವ ಪ್ರಾಪ್ತಿಯಾಗಿ ಬಿಡತೈತಿ. ಅವ್ರ ಮನೆಯವ್ರಿಗೆಲ್ಲ ಈ ಸುದ್ದಿ ಗೊತ್ತಾಗ್ತದ. ಯಾಕೆ ಹಿಂಗಾತು ಅಂದಾಗ ಹೇಳ್ತಾರ, ಇಲ್ಲ ಪತಿವ್ರತ ಶಿರೋಮಣಿ ಆಗಿರ್ತಕ್ಕಂಥ ಹೆಣ್ಮಗಳನ್ನ ಕೆಣಕಿದ, ಆಕೆ ಶರಣರ ಮೇಗ ಆನಿ ಹಾಕಿದ್ಲು, ಅದಕ್ಕೆ ಇವ್ನು ಷಂಡತ್ವ ಪ್ರಾಪ್ತಿ ಆತಂದಾಗ ಪಾಪ ತಂದೆ ತಾಯಿ ಇಂಥ ಮಕ್ಕಳನ್ನ ಹೆತ್ತ ತಪ್ಪಿಗೆ ಅವ್ ಯಾರ್ಯಾರ ಕಾಲ್ ಬೀಳೋಕೋ ಏನೋ ಗೊತ್ತಿಲ್ಲ, ಓಡಿ ಮತ್ತೆ ಶರಣರ ಹತ್ರ ಬರ್ತಾರ. ಅವನು ಕರ್ಕೊಂಡ್ಬಂದ ಶರಣರ ಹತ್ರ ಪರಿಪರಿಯಾಗಿ ಬಿಡ್ಕೋತಾರ. ಯಪ್ಪ, ಏನೋ ನಮ್ಮ ಹುಡುಗ ತಿಳಿಲಾರ ಬುದ್ಧಿ ಏನೋ ಮಾಡಿಬಿಟ್ಟಾನ, ಹೆಂಗಾದ್ರೂ ಮಾಡಿ ಅವಂಗ ಮತ್ತ ಪುರುಷತ್ವವನ್ನ ಪ್ರಾಪ್ತಿ ಮಾಡಪ್ಪ ಅಂತ ಶರಣರ ಹತ್ರ ಕೇಳಿದಾಗ ಆಗ ಶರಣರು ಹೇಳ್ತಾರ, ನೋಡ್ರವ್ವ, ಅವ ಕೆಣಕಿದ್ದು ಸಾಮಾನ್ಯ ಸ್ತ್ರೀಯನಲ್ಲ, ಪತಿವ್ರತ ಧರ್ಮವನ್ನ ಪಾಲಿಸ್ತಕ್ಕಂಥ ಪತಿವ್ರತ ಶಿರೋಮಣಿ. ಪತಿವ್ರತ ಶಿರೋಮಣಿ ಎಂತ ಶಕ್ತಿ ಇರ್ತಕ್ಕಂಥದ್ದು ಅನಸೂಯ ದೇವಿ ಕಥೆಯನ್ನ ಕೇಳಿರಿ. ಕಬ್ಬಿಣದ ಕಡ್ಡಲೆಗಳನ್ನ ಕುದಿಸ್ತಾರ, ಬ್ರಹ್ಮ ವಿಷ್ಣು ಮಹೇಶ್ವರನ ಮಕ್ಕಳಾಗಿ ಮಾಡ್ತಕ್ಕಂಥ ಶಕ್ತಿ ಅದು ಪತಿವ್ರತ ಶಿರೋಮಣಿಗೈತಿ. ಆ ಧರ್ಮವನ್ನ ಪಾಲಿಸಿದ್ರ ಅಂತ ಶಕ್ತಿ, ಪತಿವ್ರತ ಧರ್ಮ ಪಾಲಿಸಿದ್ರೆ ಯಾವ ತಪಸ್ಸು ಮಾಡ್ಬೇಕಾಗಿಲ್ಲ ಹೆಣ್ಮಕ್ಳು, ಅದ ಒಂದು ತಪಸ್ಸಿದ್ದಂಗಂತ. ಎಷ್ಟು ಶಕ್ತಿ ಇರ್ತದಪ್ಪ ಪತಿವ್ರತ ಧರ್ಮದೊಳಗ. ಒಬ್ಬ ಋಷಿ ಹಲವಾರು ವರ್ಷಗಳಿಂದ ತಪಸ್ಸಿಗೆ ಕೂತಿರ್ತಾನ. ಆ ತಪಸ್ಸಿಗೆ ಕೂತಿರ್ತಕ್ಕಂಥ ಋಷಿ ಯಾವ ಪರಿ ತಪಸ್ಸನ್ನ ಮಾಡಿದ್ದ ಅಂತಂದ್ರ ಅವಂಗೆಲ್ಲ ಇವು ಗಡ್ಡ ಗಿಡ್ಡ ಬೆಳೆದು ಏನಾಗಿದ್ದು ಅಂತಂದ್ರ ಅವನ ಕೂದಲದೊಳಗ ಗಡ್ಡದೊಳಗೆಲ್ಲ ಹಕ್ಕಿಗಳೆಲ್ಲ ಕೂಡ ಗೂಡು ಹಾಕಿದ್ವು ಅಂತ ಅಷ್ಟು ತಪಸ್ಸು ಮಾಡಿರ್ತಾನ. ಸಾವಿರಾರು ವರ್ಷ ತಪಸ್ಸು ಮಾಡಿ ಆ ತಪಸ್ಸಿಂದ ಹೊರಗೆ ಬರ್ತಾನ. ಒಂದಿಷ್ಟು ಆ ತಪಸ್ಸಿಂದ ಹೊರಗೆ ಬಂದು ಸ್ನಾನ ಪೂಜೆ ಇದನ್ನೆಲ್ಲ ಮಾಡ್ಕೋತಾನ. ಸ್ನಾನ ಮಾಡಿ ಮತ್ತೆ ತಪಸ್ಸಿಗೆ ಕುಂದಿರ್ಬೇಕು ಅಂತ ಹೋಗಿ ತಪಸ್ಸಿಗೆ ಕುಂದ್ರಾಕತ್ತ. ಅವ ಏನು ಕಣ್ಣು ಮುಚ್ಚಿ ಆ ತಪಸ್ಸಿನೊಳಗ ಹೋಗ್ಬೇಕು ಅನ್ನೋ ಸಂದರ್ಭದೊಳಗೇನೋ ಒಂದು ಪಕ್ಷಿ ಗಿಡದ ಮೇಲೆ ನಿಂತು ಕೂಗಾಕತ್ತಿದ್ದಿ. ಇವ ತಪಸ್ಸಿಗೆ ಹೋಗ್ಬೇಕತಾನ, ಆ ಪಕ್ಷಿ ಇವಂಗ ತೊಂದರೆ ಮಾಡಾಕತ್ತಿ, ಆ ಶಬ್ದ ಇವಂಗ ತೊಂದರೆ ಮಾಡಾಕತ್ತಿ. ಯಾವಾಗ ಅದು ತೊಂದರೆ ಮಾಡಾಕತ್ತೋ ಆ ತಪಸ್ಸನ್ನ ಬಿಟ್ಟು ಆ ಪಕ್ಷಿಯನ್ನ ಕಣ್ಣಿದಿಟ್ಟಿಸಿ ನೋಡ್ತಾನ. ಯಾವಾಗ ಕಣ್ಣಿಂದ ಆ ಪಕ್ಷಿಯನ್ನು ನೋಡಿದ ಸಿಟ್ಟಿನಿಂದ ಕ್ಷಣ ಮಾತ್ರದೊಳಗೆ ಪಕ್ಷಿಯನ್ನ ಸುಟ್ಟು ಕೆಳಗೆ ಬಿದ್ದು ಬಿಡ್ತಿ. ಯಾವಾಗ ಇವ ನೋಡೋಣ ಪಕ್ಷಿ ಸುಟ್ಟು ಕೆಳಗೆ ಬಿತ್ತು, ಯಾವಾಗ ಅದ ಕೆಳಗೆ ಬಿತ್ತಲ್ಲ ಇವನ ಮನಸ್ಸಿನೊಳಗೆ ಇವಾಗ ಅಹಂಕಾರ ಹುಟ್ಟು ಬಿಡ್ತಿ. ನಾ ತಪಸ್ಸಿ ಕೂತಿದ್ಕೋ ನನಗೆ ಶಕ್ತಿ ಬಂದ್ಬಿಟ್ಟತಿ, ನಾ ಕಣ್ಣಿಂದ ನೋಡಿದ್ರೆ ಸಿಟ್ಟಿನಿಂದ ನೋಡಿದ್ರೆ ಯಾವ್ದಾದ್ರೂ ಕೂಡ ಸುಟ್ಟು ಭಸ್ಮ ಆಗುತ್ತ ಅಂತ ಅಹಂಕಾರ ಬತ್ತು. ಅಲ್ಲಿಗೆ ತಪಸ್ಸು ಬಿಟ್ಟು ಇನ್ನು ಹೊಟ್ಟಿಗೆ ಬೇಕಲ್ಲ ಅಂತ ಭಿಕ್ಷೆ ಬೇಡಕ್ ಹೊಂಟ. ಹಿಂಗೊಂದು ಗ್ರಾಮ, ಆ ಗ್ರಾಮಕ್ಕೆ ಹೋಗೋಡ್ದ ಹೊರಗೆ ಒಂದು ಗುಡಿಸಲು. ಆ ಗುಡಿಸಲ್ದ ಮುಂದೆ ಇತ್ತ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡಿದ. ಆ ಮನೆಯೊಳಗ ಪತಿವ್ರತ ಶಿರೋಮಣಿ ಪತಿಧರ್ಮವನ್ನ ಪಾಲಿಸ್ತಕ್ಕಂಥ ಸರ್ವಮಂಗಳೆ ಅಂತಕ್ಕಂಥ ಒಬ್ಳು ಹೆಣ್ಮಗಳು ಇರ್ತಾಳ. ಇವ ಹೊರಗೆ ಭಿಕ್ಷಾಂದೇಹಿ ಅಂತ ಇವ ಭಿಕ್ಷೆ ಬೇಡೋದಕ್ಕ ಆಕೆ ಒಳಗೆ ಏನ್ ಮಾಡ್ತಿರ್ತಾಳ, ತನ್ನ ಗಂಡಗ ಊಟಕ್ಕೆ ಬಡಿಸ್ತಿರ್ತಾಳ. ಈಗಿನ ಗತೆ ಗಂಡಗೆ ಊಟಕ್ಕೆ ಬಡಿಸ್ತಿದಿಲ್ರಿ. ಆಗ ಈಗ ಏನಾರ ನೀಡ್ ಹೋದ್ರೆ ಅವ್ರಾಗೆ ಆಗೇತಿ ಅಂತ ಕರಿತಾನ ಬರಂಗಿಲ್ಲ ಹೆಣ್ಮಕ್ಳು. ಆದ್ರ ಆಗ ಹಂಗಲ್ಲ, ಎಲ್ಲಾ ತಂದಿಟ್ಟು ಮುಂದೆ ತಂದಿಟ್ಟು ಆ ಗಂಡನ ಕುಂತು ಊಟಕ್ಕೆ ಬಡಿಸಿ ಅವ್ರ ಕೈ ತೊಳೆದ ಮ್ಯಾಗ ಟವೆಲ್ ಕೊಟ್ಟು ಅವ್ರ ಕೈ ಒರೆಸ್ಕೊಂಡು ಎದ್ದ ಮ್ಯಾಗ ಹೆಣ್ಮಕ್ಳು ಹೇಳ್ತಿದ್ರು. ಆಗಲ್ಲ. ಈಗ ಊಟಕ್ಕೆ ಕೊಟ್ಟು ಹೋದ್ರಂದ್ರೆ ಲಘು ನೋಡಂಗೆ ಇಲ್ಲ ಅವರು. ಆಕೆ ಗಂಡಿಗೆ ಊಟಕ್ಕೆ ಕೊಡ್ಬೇಕು ಅಂತ ಅರ್ಧ ಬಡಿಸಿ ಗಂಡನ ಮುಂದೆ ಕುಂತಾಳ. ಇವ ಹೊರಗ ಭಿಕ್ಷಾಂದೇಹಿ ಅನ್ನಕತ್ತಾನ. ಎದ್ದು ಹೋದ್ರ ಪತಿವ್ರತ ಧರ್ಮ ಹೋಗ್ತೈತಿ, ಆದ್ರೆ ಹೊರಗೊಬ್ಬ ಸಾಧು ಬಂದ, ಋಷಿ ಬಂದ ಭಿಕ್ಷಾಂದೇಹಿ ಅನ್ನಕತ್ತಾನ. ಆದ್ರೆ ಆಕೆ ಪತಿವ್ರತ ಧರ್ಮವನ್ನ ನಾನು ಪಾಲಿಸಾಕತ್ತೀನಿ ಅಂತಂದ್ರೆ ಈ ಧರ್ಮ ನಾ ಬಿಡಬಾರ್ದು, ಸಾಧು ನಿಂದ್ರೋಲಾಕಂತ ಏನ್ ಮಾಡಿದ್ರು ಸರ್ವಮಂಗಳೆ ಅಲ್ಲೇ ಪ್ರಸಾದವನ್ನ ಬಡಿಸಾಕತ್ಲು. ಪ್ರಸಾದವನ್ನ ಬಡಿಸಿದಳು.
ಪ್ರಸಾದ ಗಂಡನೆಲ್ಲ ಊಟ ಮುಗೀತು. ಊಟ ಮುಗಿದ್ಮ್ಯಾಗ ಒಂದಿಷ್ಟು ಏನ್ ಮಾಡಿದ್ಲು ಅಂತಂದ್ರ ಮರದೊಳಗ ಒಂದಿಷ್ಟು ಧಾನ್ಯ ಏನೋ ಹಾಕೊಂಡ್ಬಂದು ತಗೋರಿ ಅಂತ ನೀಡಾಕ ಬಂದ್ಲು. ತಗೋರಿಯಪ್ಪ ಅಂತ ಹೊರಗೆ ಬರೋದು ಸಿಟ್ಟು ಬಂದ್ಬಿಟ್ಟಿರ್ತೈತಿ ಅಂತ. ಇವ ಸಿಟ್ಟಿನಾಗ ಯಾಕೆ ಅಹಂಕಾರ ನಾ ನೋಡಿದ್ರ ಗುಬ್ಬಿ ಸಲಕ್ಕೆ ಪಕ್ಷಿ ಸಲಕ್ಕೆ ಸುಟ್ಟು ಬಿದ್ದತ್ತಲ್ಲ, ಆ ಅಹಂಕಾರದೊಳಗೆ ಇವ ಇರ್ತಾನ. ಇವ ಬಂದ ಅಂತಾನ, ಅಲ್ಲ ಹೊರಗೊಬ್ಬ ಋಷಿ ಬಂದು ತಪಸ್ವಿ ಬಂದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂದ್ರು ಕೂಡ ಇಷ್ಟು ತಡ ಆಗಿ ಬರ್ತೀಯಲ್ಲ, ಒಬ್ಬ ಋಷಿಯನ್ನ ಮನಿ ಮುಂದೆ ಕಾಯಿಸ್ತಿಲ್ಲ ಅಂತ ಏನ್ ಮಾಡಿದ, ಆ ಹೆಣ್ಮಗಳನ್ನ ಸಿಟ್ಟಿಲೆ ನೋಡಾಕತ್ತೀವ. ಆ ಹೆಣ್ಮಗಳನ್ನ ಸಿಟ್ಟಿಲೆ ಹಿಂಗ ನೋಡಾಕತ್ತಾನ. ಯಾವಾಗ ಇವ ನೋಡಾಕತ್ತಿದ್ಲು, ಆ ಹೆಣ್ಮಗಳ ಕೈಯಾಗ ಮರ ಆಯ್ತಾಕಿ ಅಂದ್ಲಂತ. ಋಷಿಗಳ ನೀವು ಸಿಟ್ಟಿಲೆ ಸಿಟ್ಟುಗಣ್ಣಿಂದ ನೋಡಿದ್ರ ಸುಟ್ಟು ಬೀಳಾಕ ನಾ ಏನು ಪಕ್ಷಿ ಅಲ್ರಿ ಅಂದ್ಲಕ್ಕಿ. ಸಿಟ್ಟಿನಿಂದ ನೀವು ನೋಡಿದ್ರ ಸುಟ್ಟು ಬೀಳಾಕ ನಾ ಏನು ಪಕ್ಷಿ ಅಲ್ರಿ ಅಂದಾಗ ಅವಂಗ ಅನಸ್ತಿ, ನಾನು ಸುಟ್ಟಿದ್ದು ಕಾಡಿನೊಳಗೊಂದು ಪಕ್ಷಿ, ಈಕೆ ಮನಿಯೊಳಗದಾಳ, ಇಲ್ಲೇ ಅದಾಳ, ಅದು ಗೊತ್ತಾಗೈತಂದ್ರೆ ಈಕೆ ಯಾರು ಇರ್ಬೋದು? ಯವ್ವ ನಿನ್ನ ಹತ್ರ ಅಂತ ಶಕ್ತಿ ಏನೈತಿ ಅಂತ ಕೇಳಿದ್ರ ಅವ್ರ. ಆಗ ಏನಿಲ್ರಪ್ಪ, ನನ್ನ ಹತ್ರ ಏನು ಶಕ್ತಿ ಅಂತಂದ್ರ ನಾನು ಪತಿವ್ರತ ಧರ್ಮವನ್ನ ಪಾಲಿಸಾಕಿ ಆ ಪತಿವ್ರತ ಧರ್ಮಕ್ಕೆ ಎಂದೂ ಕೂಡ ಧಕ್ಕೆ ಬರ್ಲಾರ ನಡ್ಕೊಂಡ್ರಿ, ಅದ ನನಗ ಕೋಟಿ ತಪಸ್ಸಿದ್ದಂಗ ಅಂತಂದಾಗ ಆಗ ರುಚಿಗೆ ನನ್ನ ತಪಸ್ ಮಾಡಿ ಅಂತಕ್ಕಂಥ ಏನು ಅಹಂಕಾರ ಇರುತ್ತಾ, ಆ ಅಹಂಕಾರ ಸುಟ್ಟು ಹೋಗುತ್ತಂದ್ರ ಪತಿವ್ರತ ಸ್ತ್ರೀಯಲ್ಲಿ ಅಂತಹ ಶಕ್ತಿ ಇರ್ತೈತೆ. ತಪಸ್ಸ ಮಾಡ್ಬೇಕಾಗಿಲ್ಲ, ಆದ್ರೂ ಕೂಡ ಎಲ್ಲವನ್ನು ಬಲ್ತಕ್ಕಂಥ ಶರಣರಂದ್ರು ಇಂಥ ತಪಸ್ವಿ ಆಕೆ ಪತಿವ್ರತ ಶಿರೋಮಣಿ. ಆಕೆಯನ್ನು ಕೆನಕ್ಯಾನ, ಆಕೆ ಯಾವಾಗ ಆನೆಯನ್ನು ತಕ್ಕೋತಾಳೋ ಆಕೆ ಕ್ಷಮಿಸಿದ್ಲು ಅಂತಂದ್ರ ನಿಮ್ಮ ಮಗನಿಗೆ ಮತ್ತು ಪುರುಷತ್ವ ಬರುತ್ತ ಶರಣರು ಹೇಳಿದಾಗ ಆಕೆಯನ್ನು ಕರೆಸ್ತಾರ. ಶರಣರಪ್ಪನೆಯನ್ನು ಕೊಡ್ತಾರ. ತಾವೊಂದು ತಪ್ಪಾಗೈತಿ ತಾಯಿ, ನೀ ಆನೆಯನ್ನು ತಕ್ಕೋ, ಅವನ ಕ್ಷಮಿಸ್ಬಿಡು ಅಂದಾಗ ಯಾವಾಗ ಆಕೆ ಆಯ್ತ್ರಪ್ಪ ದೊಡ್ಡವ್ರು ಹೇಳ್ತೀರಂದ್ರ ನಾ ಯಾಕೆ ಮಾಡ್ಲಿ, ಶರಣರಿಗೆ ಇಟ್ಟಿರ್ತಕ್ಕಂಥ ಆನೆಯನ್ನು ತೆಗಿತೇನೆ, ನಾ ಅವನ ಕ್ಷಮಿಸಿನಿ, ಅವ ನನ್ನ ಸಹೋದರ ಇದ್ದಂಗ ಅಂತ ಯಾವಾಗಂದ್ಲು ಹೋಗಿರ್ತಕ್ಕಂಥ ಪುರುಷತ್ವ ಮತ್ತ ಪುರುಷತ್ವ ಬಂದು ಬಿಡುತ್ತೈತೆ. ಇದು ಶರಣರಿಗೆ ಇರತಕ್ಕಂತಹ ಶಕ್ತಿ. ಶರಣರ ಮೇಲೆ ಆನೆ ಹಾಕಿದ್ರು ಕೂಡ ಇರತಕ್ಕಂತಹ ಶಕ್ತಿ. ಇದಕ್ಕ ಒಂದಿಷ್ಟು ನಾವೇನು ಇದರಿಂದ ಏನು ತಿಳ್ಕೊಳ್ಳೋದು ಅಂತಂದ್ರೆ, ನಾವು ಪತಿವ್ರತ ಶಿರೋಮಣಿ ಅಂತಂದ್ರೆ ಪರ ಸ್ತ್ರೀಯ ಮೇಲೆ ಪರಧನವನ್ನೊಲ್ಲೇನೆಂಬ ಛಲವಿರಬೇಕು, ಪರ ಸ್ತ್ರೀಯನೊಲ್ಲೇನೆಂಬ ಛಲ ಇರಬೇಕು ಅಂತ. ಪರ ಸ್ತ್ರೀ ಅಂತಂದ್ರೆ ಅದು ಬೆಂಕಿ ಇದ್ದಂಗ, ಆಕಿ ಪಾರ್ವತಿ ಇದ್ದಂಗ. ಅದಕ್ಕೆ ಆಕೆಯ ಮೇಲೆ ಈ ಕಾಮ ಅಂತಕ್ಕಂಥದ್ದು ಮನುಷ್ಯನೊಳಗೆ ಇರಬಾರ್ದು. ಈ ಕಾಮವನ್ನು ನಾವು ಸುಟ್ಕೋಬೇಕು ಮೊದಲು. ಅದಕ್ಕೆ ನಮಗೇನ್ ಮಾಡಿದ್ರು, ಹೋಳಿ ಹುಣ್ಣಿ ಅಂತ ಮಾಡಿಸ್ತಾರ. ಯಾಕಪ್ಪ ಹೋಳಿ ಹುಣ್ಣಿ ಮಾಡಿಸಿದ್ರು ಗೊತ್ತೇನ್ರಿ? ಈ ಕಡೆ ಮಾಡ್ತಿರಲ್ಲ ಹೋಳಿ ಹುಣ್ಣಿ, ಆಡ್ತೀರಿ, ಬಣ್ಣ ಆಡ್ತೀರಿ, ಕಾಮನನ್ನು ಸುಡ್ತೀರಿ. ಎದಕ್ಕೆ ಮಾಡ್ತಾರೆ ಹೋಳಿ ಹುಣ್ಣಿ? ನಮ್ಮ ಗಂಡ್ಮಕ್ಳು ಅಂತಾರೆ ಎದಕ್ಕೆ ಮಾಡ್ತಾರೆ ಹೋಳಿ ಹುಣ್ಣಿ ಅಂತಂದ್ರೆ, ಏನಿಲ್ರ ಜರ ಮತ್ತು 12 ತಿಂಗಳೊಳಗೆ 12 ಹುಣ್ಣಿಮೆ ಬರ್ತಾವು, 11 ಹುಣ್ಣಿಮೆ ಅವ್ರಿಗೆ ಬಿಟ್ಟಿವಿ ಹೆಣ್ಮಕ್ಳಿಗೆ. ಗೌರಿ ಹುಣ್ಣಿಮೆ, ಸಿಗಿ ಹುಣ್ಣಿಮೆ ಏನದಾವಲ್ಲ ಯವ್ವ ನೀವು ಎಲ್ಲ ಇವರು ಹೆಣ್ಮಕ್ಳು, ಉಳ್ದಿದ್ದು ಒಂದ ನಮಗದ ಯಾವುದು ಕಾಮನೊಂದು ಹೋಳಿ ಹುಣ್ಣಿಮೆ. ಅದು ಯಾಕೆ ಮಾಡ್ತೀವಿ ಅಂತಂದ್ರೆ 11 ತಿಂಗಳು ಇವರಿಗೆ ತಂದು ಹಾಕಿ ಎಲ್ಲ ಕಿಶಾ ಖಾಲಿಯಾಗಿರ್ತಾವ್ರಿ. ಕಿಶಾ ಖಾಲಿ ಆಗ್ಯಾವ್ರೋ ಅಪ್ಪ ಅಂತ ಲಬ ಹುಡ್ಕೊಂಡ ನಾವು ಬಣ್ಣ ಆಡ್ತೀವ್ರಿ ಅಂತ ಇವ್ರು ಅಂತಿರ್ತಾರ. ಅದು ಎಂತ ನಮ್ಮ ನಮ್ಮದು ನೋಡ್ರಿ ಗಂಡ್ಮಕ್ಳ ಹಬ್ಬ, ಅವ್ರ ಹಬ್ಬಕ್ಕೆಲ್ಲ ಚಲೋ ಸೀರಿ, ಚಲೋ ಬಟ್ಟೆ ಹಾಕೋತಾರ, ಹೂ ಹಾಕೋತಾರ. ನಾವು ಇದ್ದಿದ್ದು ಚಲೋ ಹಂಗಿನ ಹರ್ಕೊಂಡ್ ಹಬ್ಬ ಮಾಡ್ತೀವಿ. ಆದ್ರೆ ಅದು ಉದ್ದೇಶ ಅದರದಲ್ಲ, ಅದನ್ನು ಸುಮ್ ಹಾಸ್ಯಕ್ಕೆ ಹೇಳ್ತಾರ. ಆದ್ರೆ ಹೋಳಿ ಹುಣ್ಣಿ ಮಾಡ್ತಕ್ಕಂಥದ್ದು ಅದಕ್ಕಂದ್ರೆ ಕಾಮವನ್ನ ಸುಡ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಕಾಮವನ್ನ ಸುಟ್ಕೋಬೇಕು ಅಂತ ಕಾಮರಾಜನ ಸುಡುದು. ನಾವೇನ್ ಮಾಡ್ತೀವಿ, ಕಾಮನ ಸುಟ್ಟು ಅದ್ರೊಳಗೆ ಒಂದಿಷ್ಟು ಕಡ್ಲಿ ಸುಟ್ಟು ಆ ಕಡ್ಲಿ ತಿನ್ನಾಕಟ್ಟ ನಾವು ಕಾಮನ ಹುಣ್ಣಿ ಮಾಡ್ತೀವಿ. ಕಡ್ಲಿ ತಿನ್ನೋದಲ್ಲ, ಕಡ್ಲಿ ಬಿರುಸ, ಕಾಳದೊಳಗೆ ಅತಿ ಬಿರುಸ ಅಂದ್ರೆ ಯಾವ್ದ ಕಡ್ಲಿನ. ಹಂಗ ಮನುಷ್ಯನೊಳಗೆ ಕೂಡ ಏನಿರುತ್ತ ಒಂದಿಟ್ಟು ಬಿರಸವಾಗಿರ್ತಕ್ಕಂಥ ಗುಣ ಯಾವುದು ಅಂತಂದ್ರೆ ಅದು ಕಾಮಗುಣ. ಆ ಕಾಮಗುಣವನ್ನ ಸುಡಬೇಕು. ಎದರೊಳಗೆ ಸುಡಬೇಕಪ್ಪ? ಒಂದಿಷ್ಟು ಆಧ್ಯಾತ್ಮ ಅನ್ನೋ ಬೆಂಕಿಯೊಳಗ ಆ ಕಾಮಗುಣವನ್ನ ಸುಟ್ವಿ ಅಂತಂದ್ರೆ, ಸುಟ್ಟ ಮ್ಯಾಗ ಹೆಂಗ ಕಡ್ಲಿ ಮೆತ್ತಗಾಗತ್ತ ಹಂಗ ನಮ್ಮ ಕಾಮಗುಣ ಹೋಗ್ತದೆ. ಇದು ಕಾಮ ಇತ್ತು ಅಂತಂದ್ರೆ ನೋಡಿ ಈ ಮೂರಕ್ಕೂ ಅಂಜಾಂಗಲ್ಲ ಅವ್ರು. ಅದಕ್ಕೆ ಹೇಳಿದ್ರೆ ಅವ್ರು ಏನೋ ಪಂಡಿತರು ಬರೀತಾರ, ಕಾಮಾತುರಾಣ ನ ಲಜ್ಜ ನ ಭಯಂ. ಗೌಡುಗೆ ಏನ್ ಹೇಳಿದ್ಲು? 10 ಗಂಟೆ ಹೇಳಿದ್ಲು. ಜಮಾದಾರ್ಗ 10:10ಕ್ಕೆ ಹೇಳಿದ್ಲು. ಪೊಲೀಸ್ಗ 10:15ಕ್ಕೆ ಬಾ ಅಂದ್ಲು. ಮನಿಗೆ ಹೋಗಿ ಗಂಡಗೆ ಹೇಳ್ತಾಳ, ನೋಡ್ರಿ ನೀವೇನ್ ಹೇಳಿದ್ರಲ್ಲ ಆ 3 ಮಂದಿ ಇವತ್ತು ಭೇಟಿ ಆಗಿದ್ರು, ಒಟ್ಟ ಇವತ್ತು ನಾವು ಅವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕಂದ್ರೆ ಇನ್ನು ಮುಂದೆ ಊರಾಗ ಯಾವ ಹೆಣ್ಮಕ್ಳು ಕಣ್ಣು ಎತ್ತಿ ನೋಡ್ರಿ ಬಟ್ ಹಂಗ ಬುದ್ಧಿ ಕಲಿಸ್ಬೇಕ್ರಿ. ಮತ್ತು ರೆಡಿ ಆದ್ರ ಅವ್ರಿಬ್ರು. ನೋಡ್ರಿ ನೀವೇನ್ ಮಾಡ್ಬೇಕು, 10ಕ್ಕೆ ಒಂದು 5 ನಿಮಿಷ ಕಮ್ಮಿ ಇರ್ತಾ ಬ್ಯಾರೆ ಮಗ್ಲ ಮನ್ಯಾಗ ಹೋಗ್ರಿ, ಹಂಗ ಹೋಗೋದಲ್ಲ ಒಂದು ಒಣಕಿ ತಗೊಂಡು ಹೋಗುವಂತೀರಿ ಅಂದ್ಲ.
ರಾತ್ರಿ 8 ಗಂಟೆಗೆ ಚಲೋ ಊಟ ಮಾಡಿಸಿದ್ಲು ಗಂಡಗ. ಹೋಳಿಗೆ ತುಪ್ಪ ಶಿಸ್ತು ಬಡಿಸಿ ಕೈಯಾಗ ಒಣಕಿ ಕೊಟ್ಟು ಮಕ್ಕಳ ಮನೆಗೆ ದೂರ ಕಳಿಸಿದ್ಲ. ನೀವು ಎಷ್ಟಕ್ಕೆ ಬರಬೇಕು? 10-20ಕ್ಕೆ ಬರ್ಬೇಕು ನೋಡ್ರಿ ಅಂದ್ಲ ಗಂಡಗ. ಆಯ್ತಂತ ಅವ ಹೋದ. ಟೈಮ್ ಆತಲ್ಲ, ಎಷ್ಟಾತು? 10 ಗಂಟೆ ಆತು. ಬಾಗಿಲು ಸಪ್ಪಳಾತ. ಯಾರು ಬಂದ್ರು? ಗೌಡ್ ಬಂದ. ಬಾಗಲ ತೆಗಿತಾಳ. ನಿಮ್ಮದ ದಾರಿ ಕೈಯಾಕತೈತಿ ನೋಡ್ರಿ, ಬಂದ್ರ್ಯಾ ಅಂತ ಒಳಗ್ ಕರ್ಕೊಂಡ್ ಗೌಡನ್ನ ಬಾಗಲ ಹಾಕಿ ಒಂದಿಟ್ಟು ಗೌಡನ್ ಜೋಡ ಮಾತಾಡ್ಕೊತ ಕೂತ್ಲು. ಮಾತಾಡ್ಕೊತ ಕೂತ್ಲು. 10 ಆತ. ಬಾಗಲ್ ಸಪ್ಪಳಾತ. ಯಾರ ಬಂದ್ರಲ್ಲ ನಾವು ಗೌಡ. ಅಯ್ಯೋ, ನನ್ನ ಗಂಡ ಊರ್ ಹೋಗ್ಯಾನ ಅನ್ಕೊಂಡಿದ್ದೀನ್ರಿ, ನನ್ನ ಗಂಡನ ಬಂದಿರ್ಬೋದೇನೋ ಅಂದ್ಲಿಕ್ಕಿ. ಗೌಡಗ ಸಡ್ಲ ಆಗ್ಬಿಟ್ಟಿತ್ತು. ಅಲ್ಲ, ನಿನ್ನ ಗಂಡ ಮೊದಲ ಸಿಟ್ಟಿನವ, ಚಂಚನ ಹೊಲದಾಗ ದುಡ್ದಿರ್ತಾನ, ಕೈ ರಪ್ಪ ಆಗಿರ್ತಾವು. ನಿನ್ನ ಗಂಡನ ಕೈಯಾಗ ಸಿಟ್ಟಿನಂದ್ರೆ ನಾನು ಉಳ್ಸಂಗ ಇಲ್ಲ, ಹೆಂಗಾರ ಮಾಡಿ ನನ್ನ ಕಾಪಾಡ ಅಂದವ ಆಕಿಗೆ. ಮತ್ತೆ ನನ್ನ ಗಂಡಗ್ ಕಾಪಾಡ್ಬೇಕಾಗಿತ್ತು, ನಾ ಹೇಳ್ದಂಗೆ ಕೇಳ್ಬೇಕು ನೋಡ್ರಿ ಅಂದ. ನೀ ಏನ್ ಹೇಳಿದ್ರೆ ಕೇಳ್ತಾನೆ, ಏನ್ ಹೇಳ ಮೊದಲ ಅಂದ. ಮನ್ಯಾಗ ಹಳಿ ಸೀರಿದ್ದು, ಒಂದು ಹಳಿ ಸೀರೆ ತಗೊಂಡ್ ಏನ್ ಮಾಡಿಲ್ಲ, ಗೌಡಗ ಸುತ್ತಿ ಮೂಲ್ಯಾಗ ಒಂದು ಬೀಸುಕಲ್ಲಿತ್ತು. ಆ ಬೀಸುಕಲ್ ಕೊಟ್ಟು ನೋಡ್ರಿ, ಈ ಮೂಲ್ಯಾಗ ಆ ಕಡೆ ಮಾರ್ಯಾಗೆ ನೀವು ಬೀಸ್ಕೋತ ಕುಂದಿರತ್ ಒಂದಿಟ್ಟು ಬುಟ್ಟ್ಯಾಗ ಜೋಳ ತುಂಬಿಟ್ಲು. ನಾ ಏನ್ ನನ್ನ ಗಂಡಗ ಮಗ್ಲಿನ ಮನಿ ಮುದಿಕ್ ಬಂದತ್ ಅಂತ ಹೇಳ್ತೀನಿ, ನೀವು ಇಲ್ಲೇ ಕುಂದಿರ್ರಿ, ಬೀಸ್ಕೋತ ಒಟ್ಟ ಮಾತಾಡ್ಬಾರ್ದು, ಈ ಕಡೆ ಹೊಳ ಬ್ಯಾಡ ನೋಡ್ರಿ ಅಂದ. ಗೌಡ್ ಬೀಸ್ಕೋತ ಕುತ್ತಿ ಜೋಳ ಹೋಗಿ ಬಾಗ್ಲ ತೆಗದ್ಲಲ್ಲ. ಜಮಾದಾರ ಬಂದ. ಜಮಾದಾರ ಒಂದಿಷ್ಟು ನೀರು ಕೊಟ್ಟಂಗ್ ಮಾಡಿ ಅವನು ಮಾತಾಡಿಸ್ಕೊತ ಕೂತ್ಲು ಒಂದು 5 ನಿಮಿಷ. 10-15 ಆತ. ಯಾರು ಬಂದ್ರು? ಪೊಲೀಸ್ ಬಂದ. ಜಮಾದಾರ್ಗ ಇವಂಗೂ ಸಡ್ಲ ಆಗ್ಬಿಟ್ಟತಿ. ಯಾರ ಬಂದ್ರಲ್ಲ ಬಾಗ್ಲ ಬಡಿಯಾಕತ್ತಾರ. ನನ್ನ ಗಂಡನ ಬಂದಿರ್ಬೇಕು. ಯವ್ವ, ನಿನ್ನ ಗಂಡ ಮೊದಲ ತಿರ್ಸೆಟ್ಟಿ ಸಿಟ್ಟಿಂದ ಐತಿ, ನಿನ್ನ ಗಂಡನ ಕೈಯಾಗ ಸಿಕ್ಕನಂದ್ರೆ ನಾನು ಕೊಂದ ಬಿಡ್ತಾನೆ, ಹೆಂಗಾರ ನಾನು ಕಾಪಾಡು ಅಂದ್ಲೆ ಅವ. ಅಕ್ಕಿ ಅಂದ್ಲು. ಮತ್ತೆ ನಾ ಹೇಳ್ದಂಗೆ ಕೇಳ್ತಾನೆ. ನೀ ಏನ್ ಹೇಳಿದ್ರೆ ಕೇಳ್ತಾನ, ಇವನು ಜಮಾದಾರ, ಮತ್ತೆ ಕೇಳಬೇಕಲ್ಲ, ಇಲ್ಲ ಗಂಡನ ಕೈ ಒದಗಿ ತಿಂತಾನ. ನೀ ಏನ್ ಹೇಳಿದ್ರೆ ಕೇಳ್ತೀನಿ. ಕೇಳ್ತಿರಲ್ಲ? ಹ್ಞೂ ಕೇಳ್ತೀನಿ. ನಿಂದರಿ ಹಂಗ ಅದು ಒಂದು ಕಡೆ ನಿಂದ್ರಿಸಿದ್ಲು. ಒಂದು ಚಾಪಿ ಇರುತ್ತಲ್ಲ, ಚಾಪಿ ಸುತ್ತಿ ಅದ್ರ ಮ್ಯಾಗ ಒಂದು ಮನಿ ಇಟ್ಟು ಅದ್ರ ಮ್ಯಾಗ ಒಂದು ಲಾಟನ್ ಇಟ್ಬಿಟ್ಲು. ಅಳಗ್ಯಾಡಿದ್ರಿ, ಲಾಟನ್ ಬೀಳ್ತತಿ. ಲಾಟನ್ ಬಿತ್ತು, ನನ್ನ ಗಂಡಗ್ ಗೊತ್ತಾಗತ್ತೆ. ನನ್ನ ಗಂಡಗ್ ಗೊತ್ತಾಗ್ತು, ನಿಮ್ಗ ಗೊತ್ತೈತಿ ನನ್ನ ಗಂಡ ಸಿಟ್ನ್ಯಾವ ಅದಾನೆ. ಒಟ್ಟೆ ಅಳಗ್ಯಾಡಂಗಿಲ್ಲ, ಹಿಂಗ ನಿಂದಿರ್ತನ ಹಂಗ ನಿಂತು ಚಾಪಿ ತೆರೆ ಮ್ಯಾಗಿಟ್ಲು, ಲಾಟನ್ ಇಟ್ಲು. ಬಾಗ್ಲ ತೆಗದ್ಲು. ಪೊಲೀಸ್ ಬಂದ. ಪೊಲೀಸ್ ಬರ್ಕೊಡೋದು ಒಲಿ ಮ್ಯಾಗ ಏನ್ ಮಾಡಿದ್ಲು ಅಂತಂದ್ರ ಕಳ ನೀರ್ ಇಟ್ಟಿದ್ಲು ಕುದಿಯಾಕ. ಪೊಲೀಸ್ ಬರೋಣ. ಪೊಲೀಸ್ಗೆ ಅಂತಾಳ, ನೋಡ್ರಿ ಮುಂಜಾನೆ ಅಂದ ಇಲ್ಲಿ ತನ ಡ್ಯೂಟಿ ಮಾಡಿ ಭಾಳ ಸುಸ್ತಾಗಿರ್ತತಿ, ಜಳಕ ಮಾಡು ಅಂತೀರಿ, ಜಳಕ ಮಾಡಿದ ಮ್ಯಾಗ ಮುಂದಿಂದು ಅಂದ. ಖುಷಿ ಆತಿ. ಆತಂದ. ಈಗಿನ ಗತಿ ಮ್ಯಾಗ ಇದ್ದಿದ್ದಿಲ್ಲ, ಬಚ್ಚಲೆಲ್ಲ ಮೊಳಕಾಲ್ ಮಠ ಬಚ್ಚಲಾಗೆಲ್ಲ ಹಳಿವು. ಬಚ್ಚಲ್ದಾಗ ಇಳಿಸಿದ್ಲು. ಕಳ ನೀರು ಕುದಿಯಾಕ ಇಟ್ಟಿದ್ಲಲ್ಲ. ಹೇಳ್ತೇನ್ರಿ, ಕಳ ನೀರು ಬಚ್ಚಲ್ದಾಗ ಇಳಿಸಿ ಪೊಲೀಸಿನ ಮ್ಯಾಗ ಸುರಿದ್ರ ಬಿದ್ದು ವಿಲಿ ಬಚ್ಚಲ್ದಾಗ ಪೊಲೀಸ್ ಒದ್ದಾಡಕತ್ತಿ. ಇದು ಹೊರಗೆ ಬೀಸಾಕತ್ತಿತ್ತಲ್ಲ ಗೌಡ, ಇದನ್ನೆಲ್ಲ ಕೇಳಾಕತ್ತಿತ್ತ, ಇದನ್ನೆಲ್ಲ ನೋಡಾಕತ್ತಿದ್ದ. ಆ ಗೌಡ ಬೀಸ್ಕೋ ಅಂತ ಹೇಳ್ತಾನಂತ. ಪೊಲೀಸಿನ ಜಳಕ ನೋಡು, ಜಮಾದರ್ನ ಲಾಟನ್ ನೋಡು, ಪೊಲೀಸಿನ ಜಳಕ ನೋಡು, ಜಮಾದರ್ನ ಲಾಟನ್ ನೋಡು, ನಂದ ಪಾಡ ಅನ್ನಕತ್ತಿದ. ಇಟ್ಟು ಅನ್ಗೊಡದ 10-20 ಆತು. ಹೇಳ್ತೇನೆ, ಗಂಡ ಒಣಕಿ ತಗೊಂಡ್ ಬಂದು ಓಡಾಡಿಸಿ ಹೊಡೆದ್ರ 3 ಮಂದಿಗೆ ಹೇಳ್ತೇನ್ರಿ, ಇನ್ನೊಮ್ಮೆ ಊರೊಳಗೆ ಯಾವ ಹೆಣ್ಮಗಳು ಬಂದ್ರು ಅವ್ರ ನಮ್ಮ ಅಕ್ಕ ತಂಗಿ ಅಂತ ತಿಳ್ಕೊತಾನ, ಕಾಲು ಮುಗಿತಾನೆ, ಯವ್ವ ಬಿಟ್ಟು ಬಿಡಂತ. ಬಟ್ 3 ಮಂದಿ ಓಡೋಗಿದ್ರಂತ. ಹಿಂಗ ಕಾಮಗುಣ ಇತ್ತು ಅಂತಂದ್ರೆ ಏನಾಗತ್ತ, ಹಿಂಗ ಒಮ್ಮೆ ಲತ್ತಿಗೆ ಏಟು ತಿನ್ನಬೇಕಾಗತ್ತೆ. ಅದಕ್ಕೆ ಆ ಕಾಮಗುಣವನ್ನ ಮನುಷ್ಯ ಇಟ್ಕೋಬಾರ್ದು. ಶರಣರ ಈ ಪವಾಡ ಉದ್ದೇಶ ಏನು ಅಂತಂದ್ರೆ ಮನುಷ್ಯನೊಳಗಿರ್ತಕ್ಕಂಥ ಕಾಮವನ್ನ ಕಳ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಪವಾಡದ ಮುಖಾಂತರ ತೋರಿಸ್ತಾರ. ಮತ್ತ ಹೆಣ್ಮಗಳಾಗಿರ್ತಕ್ಕಂಥವಳು ಪತಿವ್ರತ ಶಿರೋಮಣಿಗಿದ್ರೆ ಎಂತ ಶಕ್ತಿ ಬರ್ತಕ್ಕಂಥದ್ದನ್ನು ಕೂಡ ಈ ಪವಾಡ ಮುಖಾಂತರ ತಿಳಿಸ್ತಾರ. ಈಗ ಮುಂದಿನ ಕಾರ್ಯಕ್ರಮ ಕಂಕಣಧಾರಣೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಅದಾದ ನಂತರ ಪ್ರಸಾದ ಇರುತ್ತೆ. ಪ್ರಸಾದವನ್ನು ಸ್ವೀಕರಣೆ ಮಾಡಿ ಹೋಗಬೇಕು. ಮತ್ತೆ ಅದೇ ರೀತಿ ನೆನಪಿರಲಿ ತಾಯಿ, 24ನೇ ತಾರೀಕು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅವತ್ತು ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಜನರು ಸರಿಯಾದ ಸಮಯಕ್ಕೆ ಬರ್ರಿ ಅಂತ. ಅವತ್ತೊಂದು ದಿವಸ ಏನ್ ಮಾಡ್ರಿ, ಸರಿಯಾದ ಸಮಯಕ್ಕೆ 7 ಗಂಟೆಗೆ ಆಗಮಿಸ್ರಿ ಅಂತ ಹೇಳ್ತಾ, ಮತ್ತೇನ್ರ ಐತೇನ್ರಿ, ನಿಮ್ದೇನ್ರ ಕೇಳೋದೈತೇನ್ರಿ? ಲಘು ಬಿಟ್ರೆ ಸಾಕಾಗೈತಂತೀರ? ಏನ್ರ ಕೇಳೋದೈತ್ರಿ? ಏನಿಲ್ಲ. 25 ದಿವಸ ಆದ್ರೂ ಏನೂ ಕೇಳೋದಿಲ್ಲ ನಿಮ್ದಿನ್ನು. ಎಲ್ಲ ಮುಗ್ದೈತಿ, ಎಲ್ಲ ನಾವೇ ಹೇಳಿಬಿಡ್ತೀವಿ. ಏನ್ ಕೇಳೋದಂತೀರನ? ಆಗ್ಲಿ, ಏನಾರ ಹಂಗೇನ್ರ ಕೇಳೋದಿತ್ತಂದ್ರೆ ಕೇಳ್ಬೋದ್ರಿ ಯಾರು. ಮತ್ತೇನೋ ಪುರಾಣಕ್ಕೆ ಸಂಬಂಧಪಟ್ಟಿದ್ದಷ್ಟ ಮತ್ತೆ ಕೇಳೋದು.
ಯಾಕಂದ್ರೆ ಇವ್ರಿಗೆ ಕೇಳೋದು ಹೇಳೋದಾರ ಮತ್ತೆ ನಾಳೆ 2 ಉದಿನ ಕಟ್ಟಿ ತಗೊಂಡ್ರೆ ಒಮ್ಮೆಗೆ ಬರ್ತಾರ. ಅಜ್ಜಾರ ಚೀಟಿ ಮಾಡ್ತೀರನ್ನ ನಿಮ್ಗೇನು ಮಂತ್ರಸ್ಕೊಡ್ತೀರನ್ನ ಅಂತಾವಲ್ಲ ಹೇಳೋದು ನಾನು. ಈ ಪುರಾಣಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರೂ ಕೇಳ್ಬೋದು, ಹೊರಗಿನ ವಿಷಯ ಅಲ್ಲ. ಮತ್ತೆ ಈಶಾನ ಸರ್ವ ವಿದ್ಯಾನಾಂ ಈಶಾನ ಸರ್ವಭೂತಾನಾಂ ಬ್ರಹ್ಮಾಧಿಪತೆ ಬ್ರಹ್ಮಣೋಧಿಪತೆ ಆತ್ಮ ಸಂಪ್ರೋಕ್ಷ अर्पयामि महावक्तावतीना परमेश्वर हिरण्यगर्भगर्भस्य येम बीजं विवादत अनन्तमण्डलं प्रयच्छामि प्रयच्छमे सुवर्णदक्षिणां समर्पयामि ओम नैवेद्यं सोपेतो नानाक्षरातो वेदा नैवेद्यं निवेदयामि वेदान्ते विशेषज्ञं समर्पयामि आपो वायदमा संसलेमेवास प्रजापतेरेकः पुष्पवकर्णे समभातो नश्यां सर्वमनसे कामस्समवर्ततां विघ्नेश्वरा देवताभ्यो नमः नारीकेणां समर्पयामि स्वप्रकाशा महादेवा सर्वां तश्च निरापः सभाभ्यन्तरं ज्योते दीपोऽयं प्रदविष्यतां धूपमाग्रापयामि धूपदीपानन्तर आचमनीयं समर्पयामि ओम तत्प्रकाशा महादेवाय समर्पयामि ओम प्रमुष्टमानाशाय प्रदोषामलिते दर्शनकरोमि सापसीला कर्मेशा दक्षिणमस्काराय मंगलव्योमे नमः शिरसाष्टांग नमस्कारं करोमि जय मंगलं जय नमः पार्वती ओम सत्यो जातं प्रपद्यामि सत्यो जाताय वै नमो नमः भवे भवे नाति भवे वसुमाय वदनवाय नमः वामदेवा
नमो ज्येष्ठाय नमः श्रेष्ठाय नमः रुद्राय नमः कालाय नमः बलविकरणाय नमः बलविकरणाय नमः बलाय नमः बलप्रमदनाय नमः सर्वभूतनाय नमः सर्वमनाय नमः अघोरेभ्यो घोरेभ्यो घोरघोराजयेभ्यः सर्वेभ्यो सर्वजनेभ्यो नमस्ते अस्तु सर्वभूतेभ्यः तत्पुरुषाय विद्महे महादेवाय धीमहि तन्नो प्रचोदयात् ईश्वरः सर्वविद्यानां ईश्वरः सर्वभूतानां ब्रह्मादिपते ब्रह्मणोदिपते ब्रह्मादिशोने सदाशिवम् इति पञ्चप्रभूत्रेण शुद्धोदकेन स्नापयामि सुदं कृष्णाकारं ते दत्ताभियायिनं जन्मभावसंहारं एकविल्लं निवारणं विलपत्रं नारयामि गोपां पुष्पं मेधा पुष्पान् पुष्पान् भवति चन्द्रमावापमस्तुना पुष्पवान् सर्वान् पुष्पान् भवति पुष्पान् समर्पयामि वनस्पतिरसोमेतो सन्दारितो पुष्पः नागरे सर्वदेवानां पूजनं उपमाश्रापयामि उपरिवानन्दर आसमने समर्पयामि ओम नैवेद्यं सरसोपेदो नानावस्या समवेदं नैक्षीरसोपेदं नैवेद्यं प्रचीदा नैवेद्यं निवेदयामि निवेदनं सरगनाशासमयं समर्पयामि ओम पूगीफलासमयुक्ता नागवल्ले धनयुक्ता करकोणस्फटिका ताम्बूलमदूषिता ताम्बूलं समर्पयामि हिरण्यगर्भगर्भस्य एवमेजं विवाहसु अनन्तपुण्यफलस्यास्ति मे सुवर्णदक्षिणां समर्पयामि ओम सप्रकाशा महादेवा सर्वं तत्सेवामः समाजयन्तं भवते दीपोऽयं प्रविष्टः धूपमाग्रापयामि धूपदीपानन्तर आचमनीयं समर्पयामि ओम प्रकृष्टपापनाशाय प्रकृष्टाफलसिद्धये प्रदक्षिणं करोमि सा प्रसीदा प्रथमेश्वर श्रीविघ्नेश्वर देवताभ्यो उमामहेश्वर देवताभ्यो पंचकलेश्वर देवताभ्यो शिरसाष्टाङ्गनमस्कारं करोमि जयामङ्गलं जय नमः पार्वतीपते शिवरः श्रीमत् ओम सदैव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते स्मरामि ओम सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवे नारायणे नमोस्तुते ओम सहना भवतु सहनो भुनक्तु सह वीरङ्करवाहवे सर्वमङ्गलमाङ्गल्ये शिवे सर्वार्थसाधके चंद्रबलं तदेव विद्याबलं दैवबलं तदेव ओम तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणे नमोस्तुते ओम सहना भवतु सहनो भुनक्तु वीरङ्करवावहै तेजस्विनाधीनमस्तु आविर्विशावाय ओम शान्ति शान्ति शान्तिः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानां ईशानः सर्वभूतानां ब्रह्मादिपते ब्रह्मणोदिपते ब्रह्मादिशोनेऽस्तु सदाशिवम् सद्यो जातं प्रपद्यामि सद्यो जाताय वै नमो नमः हरे हरे नादिभवे भवत्वान् भवत्वाय नमः वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः बलविकरणाय नमः बलविकरणाय नमः बलाय नमः बलप्रमदनाय नमः सर्वभूतनाय नमः निर्गुणाय नमः अघोरेभ्यो घोरेभ्यो घोरघोराजयेभ्यः सर्वेभ्यो सर्वजनेभ्यो नमस्ते सर्वभूतेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् नारायणे नमोस्तुते तदेव लग्नं सुदिनं तदेव ताराबलं चन्द्र
विद्याफलं दैववरं तदेव गौरेव देवं करामि सुमुहूर्तो सावधानः सुलग्नो सावधानः श्री पार्वती परमेश्वरयागम् ओम सहस्रतीर्थवा पुरुषः सहस्रः नमामि विष्णुदानता अर्घनिष्ठादशाङ्गुलं पुरुषयेवेदं सर्वं यत्भूतं यच्च भव्यं उदाहरणं